ಎಲ್ಲ ಸರಿಯಾದ ಟೈಮ್ಗೆ ನಡೆದಿದ್ರೆ 8 ದಿನಗಳ ಅಂತರಿಕ್ಷ ಯಾನ ಮುಗಿಸಿಕೊಂಡು ಸುನೀತಾ ವಿಲಿಯಮ್ಸ್ ಮರಳಿ ಭೂಮಿಗೆ ಬರಬೇಕಿತ್ತು. ಆದರೆ ಆಕೆ ಬಾಹ್ಯಾಕಾಶಕ್ಕೆ ಹಾರಿ 5 ತಿಂಗಳು ಕಳೆದಿವೆ. ಈಗಲೂ ಅಲ್ಲೇ ಲಾಕ್ ಆಗಿದ್ದಾರೆ. ಅಮೆರಿಕ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ವೋಟ್ ಮಾಡಿ ಅಂತ ನಗುನಗುತ್ತಾ ಹೇಳಿದ್ದ ಸುನೀತಾ ಅವರ ದೇಹ ಬದಲಾಗಿ ಹೋಗಿದೆ. ಚರ್ಮ ಮೂಳೆಗೆ ಅಂಟಿಕೊಂಡಂತಿದೆ. ಹಾಗಿದ್ರೆ ಸುನೀತಾ ವಿಲಿಯಮ್ಸ್ಗೆ ಏನಾಗಿದೆ? ಈಗ ಹೇಗಿದ್ದಾರೆ? ಯಾವಾಗ ಮರಳಿ ಭೂಮಿಗೆ ಬರ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ. ಬಾಹ್ಯಾಕಾಶಕ್ಕೆ ಹೋದ ದಿನದಿಂದ ಸುನೀತಾ ವಿಲಿಯಮ್ಸ್ ಸುದ್ದಿಯಲ್ಲಿದ್ದಾರೆ. ಈಗ ಬರ್ತಾರೆ, ಆಗ ಬರ್ತಾರೆ ಅಂತ ಸುದ್ದಿಯಲ್ಲಿದ್ದ ಗಗನಯಾತ್ರಿಗಳು ಬಳಿಕ ಬರೋದೇ ಇಲ್ಲ ಅಂತ ಆತಂಕ ಕೂಡ ನಿರ್ಮಾಣವಾಗಿತ್ತು. ಅದೆಲ್ಲ ನಿವಾರಣೆ ಆಯಿತು ಅನ್ನುವಾಗಲೇ ಹೊಸ ಸಂಕಷ್ಟ ಶುರುವಾಗಿದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದಲ್ಲಿ ಸಿಲುಕಿರುವ ಸುನೀತಾ ವಿಲಿಯಮ್ಸ್ ಹಾಗೂ ಬೂಚ್ ವಿಲ್ಮೋರ್ ಅವರ ಈ ಫೋಟೋಗಳನ್ನು ನೋಡಿ ಎಲ್ಲರೂ ಶಾಕ್ ಆಗಿದ್ದಾರೆ. ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಿಲುಕಿರುವ ಇಬ್ಬರು ಗಗನಯಾತ್ರಿಗಳ ಆರೋಗ್ಯ ದಿನದಿನಕ್ಕೂ ಹದಗೆಟ್ಟಿರುವ ಬಗ್ಗೆ ದೊಡ್ಡ ಅನುಮಾನ ಹುಟ್ಟಿಕೊಂಡಿದೆ. ಬಾಹ್ಯಾಕಾಶದಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ಕಾಲ ವಾಸ ಮಾಡ್ತಿರೋದ್ರಿಂದ ಸುನೀತಾ ವಿಲಿಯಮ್ಸ್ ತೂಕ ಕಳೆದುಕೊಂಡಿದ್ದು ಅಪೌಷ್ಟಿಕತೆಯಿಂದ ಆರೋಗ್ಯವು ಹದಗೆಟ್ಟಂತಿದೆ. ರಿಲೀಸ್ ಆಗಿರುವ ಸುನೀತಾ ವಿಲಿಯಮ್ಸ್ ಹೊಸ ಫೋಟೋಗಳು ಇದಕ್ಕೆ ಸಾಕ್ಷಿಯಂತಾಗಿದೆ. ಸುನೀತಾ ವಿಲಿಯಮ್ಸ್ ಮತ್ತು ಬ್ಯಾರಿ ವಿಲ್ಮೋರ್ ಫೋಟೋ ಬಿಡುಗಡೆಯಾಗಿದ್ದು ಗಗನಯಾತ್ರಿಗಳ ಆರೋಗ್ಯದ ಬಗ್ಗೆ ಈ ಫೋಟೋ ಗಂಭೀರವಾಗಿ ಚರ್ಚೆಯನ್ನು ಹುಟ್ಟುಹಾಕುವಂತೆ ಮಾಡಿದೆ. ಅಷ್ಟೇ ಅಲ್ಲ, ಈ ಫೋಟೋದಲ್ಲಿ ಕಾಣುವಂತೆ ಸುನೀತಾ ಹಾಗೂ ವಿಲ್ಮೋರ್ ಮುಖದಲ್ಲಿ ಯಾವ ಲವಲವಿಕೆ ಕೂಡ ಇಲ್ಲ. ಹೆಚ್ಚಿನ ಕಾಲ ಬಾಹ್ಯಾಕಾಶದಲ್ಲಿ ಉಳಿದ ಕಾರಣ ದೇಹ ರಚನೆ ಸಂಪೂರ್ಣ ಬದಲಾಗಿದ್ದು ಸುನೀತಾ ವಿಲಿಯಮ್ಸ್ ಹಾಗೂ ಬ್ಯಾರಿ ವಿಲ್ಮೋರ್ ತೂಕ ಕಳೆದುಕೊಂಡಿದ್ದಾರೆ ಅನ್ನೋದು ಕಾಣುತ್ತೆ. 8 ದಿನಕ್ಕೆ ಬಾಹ್ಯಾಕಾಶಕ್ಕೆ ಪ್ರಯಾಣ ಮಾಡಿದ್ದ ಸುನೀತಾ ಹಾಗೂ ವಿಲ್ಮೋರ್ ಬೋಯಿಂಗ್ ಸ್ಟಾರ್ಲೈನರ್ ನೌಕೆಯಲ್ಲಿ ಸಮಸ್ಯೆಯಾದ ಕಾರಣ 150ಕ್ಕೂ ಅಧಿಕ ದಿನ ಲಾಕ್ ಆಗಿದ್ದಾರೆ. ಗಗನಯಾತ್ರಿಗಳ ಆರೋಗ್ಯಕ್ಕಾಗಿ ದಿನಕ್ಕೆ ಕನಿಷ್ಠ 2.5 ಗಂಟೆಗಳ ಕಾಲ ವ್ಯಾಯಾಮ ಮಾಡ್ತಾ ಇದ್ದಾರಂತೆ. 2025ರ ಫೆಬ್ರವರಿ ಟೈಮಿಗೆ ಇಬ್ಬರನ್ನ ಭೂಮಿಗೆ ವಾಪಸ್ ಕರೆತರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಈ ಬಗ್ಗೆ ನಾಸಾ ಅಪ್ಡೇಟ್ ನೀಡಿದ್ದು ಸುನೀತಾ ವಿಲಿಯಮ್ಸ್ ಆರೋಗ್ಯವಾಗಿದ್ದಾರೆ ಎಂದು ತಿಳಿಸಿದೆ. ಗಗನಯಾತ್ರಿಗಳಿಗೆ ನಿರಂತರವಾಗಿ ಆರೋಗ್ಯ ಪರೀಕ್ಷೆ ಮಾಡಲಾಗ್ತಿದೆ. ಗಗನಯಾತ್ರಿಗಳನ್ನ ಪರೀಕ್ಷೆ ಮಾಡೋದಕ್ಕಾಗಿಯೇ ನೇಮಕಗೊಂಡಿರುವ ವೈದ್ಯರು ಇದರ ಮೇಲ್ವಿಚಾರಣೆ ನಡೆಸಲಿದ್ದಾರೆ ಅಂತ ನಾಸಾದ ವಕ್ತಾರರು ತಿಳಿಸಿದ್ದಾರೆ. ಸುನೀತಾ ಅವರ ಫೋಟೋ ಅವರ ಆರೋಗ್ಯ ಹದಗೆಟ್ಟಿದೆ ಅನ್ನೋ ಅನುಮಾನವನ್ನ ಮೂಡಿಸಿದೆ. ಆದಷ್ಟು ಬೇಗ ಇವರಿಬ್ಬರು ಭೂಮಿಗೆ ಬರಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡೋಣ.